ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾನು ಸುಪ್ರೀತ್ ಅನಂತಸ್ವಾಮಿ ತಮಗೆ ಪರಿಚಯ ಮಾಡ್ತಾ ಇರುವಂತಹ ಮನೆ ಇರುವಂಥದ್ದು ಇದು ಲಲಿತಾದ್ರಿ ನಗರ. ಫಸ್ಟು ಈ ಲೇಔಟ್ನ ಈ ಜಾಗನ ಅರ್ಥ ಮಾಡ್ಕೊಂಡ್ಮೇಲೆ ಮನೆ ಒಳಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಇದನ್ನು ಈ ಲೇಔಟ್ನ ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿದ್ಮೇಲೆ ಯಾರ್ಯಾರು ಅಪ್ಲಿಕೇಶನ್ಗಳು ಹಾಕಿರ್ತಾರೆ ಅವ್ರಿಗೆಲ್ಲ ಅಲಾಟ್ಮೆಂಟ್ ಮಾಡ್ತಾರೆ. ಅಲಾಟ್ಮೆಂಟ್ ಮಾಡಿದ್ಮೇಲೆ ಈ ಏರಿಯಾಗೆ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ನು, ದಿನ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ ಎಲ್ಲವನ್ನು ಒದಗಿಸ್ತಿದ್ದಾರೆ. ಅದರಲ್ಲಿ ಒಂದು 2030 ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇದೆ. ಕೆಳಗಿಂದಕ್ಕೆ ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಎಲ್ಲಿದೆ ಇದು ಅಂತ ಒಳಗೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೈಸೂರಿನ APMC ಯಾರ್ಡ್ ಇಟ್ಕೊಳ್ಳಿ, ಅಥವಾ ಮೈಸೂರು ಚಾಮುಂಡಿ ಬೆಟ್ಟ ಹಿಂಭಾಗ. ಚಾಮುಂಡಿ ಬೆಟ್ಟ ತೋರಿಸ್ತೀನಿ. ಚಾಮುಂಡಿ ಬೆಟ್ಟದ ಹಿಂಭಾಗ, ಮುಂಭಾಗ ಮೈಸೂರು, ಮುಂಭಾಗ ಪ್ಯಾಲೇಸ್ ಇದೆ, ಹಿಂಭಾಗಕ್ಕೆ ಲಲಿತಾದ್ರಿ ನಗರ ಇದೆ. ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಮೈಸೂರು ಲಲಿತಾದ್ರಿ ನಗರ ಎಲ್ಲಿದೆ ಅಂತಂದರೆ ಚಾಮುಂಡಿ ಬೆಟ್ಟದ ಹಿಂಭಾಗ ಇರುವಂಥದ್ದೇ ಲಲಿತಾದ್ರಿ ನಗರ. ಒಳಗೋಗೋಣ. ಕಾರ್ ಪಾರ್ಕಿಂಗು 2030 ಭಾಳಷ್ಟು ಪ್ರಾಬ್ಲಮ್ ಇರುವಂಥದ್ದು ಕಾರ್ ಪಾರ್ಕಿಂಗ್. ನಮ್ಮ ಹತ್ರ ಕಾರ್ ಇದೆ, ಯಾವಾಗಲೂ ಆಚೆ ನಿಲ್ಲಿಸ್ಕೋಬೇಕು ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಕಾರ್ನ ಒಳಗೆ ನಾವು ನಿಲ್ಲಿಸ್ಕೊಬಹುದು, ಪ್ರಾಬ್ಲಮ್ ಇಲ್ಲ. ನಿಮಗೆ 4ರಿಂದ 5 ಟೂ ವೀಲರ್ಗಳನ್ನ ನಿಲ್ಲಿಸಿ ಕಾರ್ನೂ ಸಹ ನಿಲ್ಲಿಸೋವಷ್ಟು ಜಾಗನ ಮಾಡಿದ್ದಾರೆ. ಅಬೌಟ್ 10/20 ಈ ಏನು ಪಾರ್ಕಿಂಗ್ ಇದೆ 10 ಅಡಿ ಬೈ 20 ಅಡಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಮೇಲ್ಗೆ ತೊಗೊಂಡೋಗಂಗಿಲ್ಲ, ಇಲ್ಲಿ ಆಚೆನೇ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಇವಾಗ ಮನೆ ಒಳಗೆ ಹೋದರೆ ಗ್ರೌಂಡ್ ಫ್ಲೋರ್ಲಿ ಒಂದು ರೂಮು, ಒಂದು ಅಟ್ಯಾಚ್ ಬಾತ್ರೂಮು, ಒಂದು ಕಿಚನ್ನು. ನೀವು ಇದನ್ನು ರೆಂಟ್ ಔಟ್ ಮಾಡ್ಕೋಬೋದು. ಇದಕ್ಕೂ ಸಹ ಫಾಲ್ ಸೀಲಿಂಗ್ ಹಾಕಿದ್ದಾರೆ, TV ಕ್ಯಾಬಿನೆಟ್ ಮಾಡಿದ್ದಾರೆ. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಅಂದರೆ ಕಾಲಮ್ಗಳು ರೈಸ್ ಮಾಡಿರುವಂಥದ್ದು. ಕಿಚನ್ ಏರಿಯಾ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ರೂಮು. ಈ ರೂಮ್ಗೆ ಇನ್ನೂ ಹೊಸ ಮನೆ ಇದೆ, ಒಂದು ಸ್ವಲ್ಪ ಲೈಟ್ ಇನ್ನೂ ಹಾಕಿಲ್ಲ, ಇದಕ್ಕೆ ಬಲ್ಬ್ ಹಾಕಿರಲ್ಲ, ಅದಕ್ಕೆ ಸ್ವಲ್ಪ ಕತ್ಲೆ ಇದೆ. ಬಟ್ ಆದರೆ ಎಲೆಕ್ಟ್ರಿಸಿಟಿ ಎಲ್ಲ ಹಾಕಿ ಕೊಡ್ತಾರೆ. ಅದಾದ ನಂತರ ಇದು ವಾರ್ಡ್ರೋಬ್ ಮಾಡಿದ್ದಾರೆ. ಒಂದು ಕಾಮನ್ ವಾಶ್ರೂಮು. ಸೊ ಸ್ಮಾಲ್ ಫ್ಯಾಮಿಲಿ ಅಥವಾ ಬ್ಯಾಚುಲರ್ಗೆ ರೆಂಟಿಗೆ ಕೊಡಬೇಕು ಅಂದರೆ ಕೊಟ್ಕೋಬೋದು. ಅದಾದ ನಂತರ ಬೋರ್ವೆಲ್ಲು ಮತ್ತು ಸಂಪು 6ರಿಂದ 8 ಸಾವಿರ ಲೀಟ್ರ್ ಸಂಪ್ ಇಟ್ಟಿದ್ದಾರೆ. 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಈಗ ಮೇಲೋಗಿ ನಾನು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡ್ಯೂಪ್ಲೆಕ್ಸ್ 3 ಬೆಡ್ರೂಮ್ ಮನೆ. ಏನೋ ಮೈಸೂರಿನಲ್ಲಿ 2030 ಗ್ರೌಂಡ್ ಫ್ಲೋರ್ ಪಾರ್ಕಿಂಗು, ಮೇಲೆ ಡ್ಯೂಪ್ಲೆಕ್ಸ್ ಮನೆ. ಕ್ವಾಲಿಟಿ ವಿಚಾರನ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಎಂಟ್ರೆನ್ಸಲ್ಲಿ ನೋಡ್ಬೋದು, ಟೀಕ್ ಡೋರು, ಟೀಕ್ದು ಫ್ರೇಮು ಫುಲ್ಲು ಮೇಲಿನ ಕೆಳಗೆ ತನಕ ಟೀಕ್ ಡೋರು, ಟೀಕ್ ಫ್ರೇಮ್ ಹಾಕಿದ್ದಾರೆ. ಈಗ ಎಂಟ್ರಾಗ್ತಾ ಇದ್ದೀನಿ. ಎಂಟ್ರಿಂಗ್ ಫ್ರಮ್ ಈಸ್ಟಿಂದ ನಾನು ಎಂಟ್ರಾಗ್ತಾ ಇರುವಂಥದ್ದು. ಇಲ್ಲಿ ಬನ್ನಿ ತೋರಿಸ್ತಾ ಹೋಗ್ತೀನಿ. ದಿಸ್ ಈಸ್ ದಿ ಕಿಚನ್ ಏರಿಯಾ ಫೇಸಿಂಗ್ ಈಸ್ಟ್. ರೂಮ್ ನಂಬರ್ 1 ವಾಶ್ರೂಮು, ಒಂದು ಕಾಮನ್ ವಾಶ್ರೂಮ್ ಇದೆ. ಪೂಜಾ ರೂಮ್ ಫೇಸಿಂಗ್ ಈಸ್ಟು. ಇದು ರೂಮು, ಪೂಜಾ ರೂಮ್ ಫೇಸಿಂಗ್ ಈಸ್ಟ್ ಮಾಡಿದ್ದಾರೆ. ಪೂಜಾ ರೂಮ್ ಮೇಲ್ಗಡೆ ಯಾರು ಓಡಾಡದೇ ಇರುವಂಗೆ ನಿಮಗೆ ಸ್ಟೇರ್ ಕೇಸ್ ಕೊಟ್ಟಿರ್ತಾರೆ. ಇದು ಕಾಮನ್ ವಾಶ್ರೂಮು. ಈಗ ಮೇಲೆ ಹೋಗಿ ತೋರಿಸ್ತೀನಿ. ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಆಯಿತು. ಇಲ್ಲಿ 2 ರೂಮ್ಗಳಿದೆ. ರೂಮ್ ನಂಬರ್ 1 ಆ್ಯಂಡ್ ರೂಮ್ ನಂಬರ್ 2. ರೂಮ್ ನಂಬರ್ ಇದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಇದಕ್ಕೆ ಒಂದು ಬಾಲ್ಕನಿ ಸಹ ಕೊಟ್ಟಿದ್ದಾರೆ. ಎಲ್ಲ ಸ್ಟ್ಯಾಂಡರ್ಡು ಬಾತ್ರೂಮ್ ಫಿಟ್ಟಿಂಗ್ಸ್ಗಳು, ಕ್ವಾಲಿಟಿ ಫಿಟ್ಟಿಂಗ್ಸ್ಗಳು, ಫ್ರೇಮ್ಸ್ಗಳೆಲ್ಲ ಟೀಕ್ ಡೋರು, ಫಾಲ್ ಸೀಲಿಂಗು, AC ಪಾಯಿಂಟು, ಬಾಲ್ಕನಿ, ಡ್ರೆಸ್ಸಿಂಗ್ ಟೇಬಲ್ಲು, ವಾರ್ಡ್ರೋಪು, ಕಮೋಡು, ಕನ್ಸೀಲ್ಡ್ ಕಮೋಡು ವಿತ್ ಟ್ಯಾಂಕು, ಲಾಫ್ಟ್ ಸಜ್ಜ. ಈ ಮನೆ ರೇಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು 3ನೇ ರೂಮು. ಆಲ್ಮೋಸ್ಟ್ ಮುಗಿದಿದೆ ಮನೆ. ಕರ್ಟನ್ ರಾಡ್ಗಳೆಲ್ಲ ಹಾಕಿದ್ದಾರೆ, ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಕಾಟನ್ ಸಹ ಹಾಕಿಬಿಟ್ಟಿದ್ದಾರೆ. ಇನ್ನೇನು ಮನೆಗೆ ಬಂದು ನೀವು ಮಾಡ್ಕೊಳ್ಳೋವಂಥ ಯಾವುದೇ ಥರದ್ದು ಪ್ರಮೇಯ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.